ಇಂದಿನ ವೇಗದ ಬದುಕಿನಲ್ಲಿ ಸಂಬಂಧಗಳು ಸಡಿಲಗೊಳ್ಳುತ್ತಿರುವ ಹೊತ್ತಿನಲ್ಲಿ ಬಾಂಧವ್ಯ ಮೌಲ್ಯಗಳು ಹಾಗೂ ಮಾನವೀಯತೆ ಕುರಿತು ಗಂಭೀರ ಚಿಂತನೆಗೆ ವೇದಿಕೆಯಾಗಿದ್ದ ಬಾಂಧವ್ಯ ಬೆಸೆಯುವತ್ತ ವಿಚಾರದ ಬೆಳಕು ಬದುಕಿಗೆ ದಿಕ್ಕು ಕಾರ್ಯಕ್ರಮ ಕುಮಟಾದಲ್ಲಿ ಅರ್ಥಪೂರ್ಣ ಸಂವಾದಕ್ಕೆ ಸಾಕ್ಷಿಯಾಯಿತು. ಫೌಂಡೇಶನ್ ಸಂಕೊಳ್ಳಿ ಹಳದಿಪುರ ಹೊನ್ನಾವರ ಇವರ ಸ್ಮಾರಕದಲ್ಲಿ ಕುಮಟಾದ ಬ್ಲಡ್ ಬ್ಯಾಂಕ್ ಸಭಾಭವನದಲ್ಲಿ ನಡೆದ ಈ ವಿಭಿನ್ನ ವೈಚಾರಿಕ ಕಾರ್ಯಕ್ರಮವು ಪ್ರಬುದ್ಧ ಮನಸ್ಸುಗಳ ಚಿಂತನೆಗೆ ದಾರಿ ತೋರಿತು. ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಮಾತುಗಳನ್ನಾಡಿದ ನಿವೃತ್ತ ಉಪನ್ಯಾಸಕ ಹಾಗೂ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಜಿಎಲ್ ಹೆಗಡೆ, ಬಂಧು ಎನ್ನುವ ಶಬ್ದದ ಅರ್ಥವೇ ಬಂಧನ. ಅದು ರಕ್ತ ಸಂಬಂಧವಾಗಿರಬಹುದು, ಸ್ನೇಹ, ಪ್ರೀತಿ ಅಥವಾ ಸಾಮಾಜಿಕ ಸಂಬಂಧಗಳ ರೂಪದಲ್ಲಿರಬಹುದು. ನಮ್ಮ ಸಂಸ್ಕೃತಿಯಲ್ಲಿ ಸಂಬಂಧಗಳನ್ನು ಬೆಸೆದುಕೊಳ್ಳುವ ಸಂಪ್ರದಾಯವಿದ್ದಂತೆ ಎಲ್ಲವನ್ನ ಬಿಟ್ಟು ಮೋಕ್ಷ ಮಾರ್ಗದಲ್ಲಿ ಸಾಗುವ ಪರಂಪರೆಯೂ ಇದೆ ಎಂದು ಅಭಿಪ್ರಾಯಪಟ್ಟರು. ಬದುಕಿನ ಸಂಬಂಧಗಳ ಕುರಿತು ಉದಾಹರಣೆ ನೀಡಿ ಮಾತನಾಡಿದ ಅವರು, ಹಲಸಿನ ಹಣ್ಣನ್ನು ಬಿರಿಯುವಾಗ ಕೈಗೆ ಮೇಣ ಅಂಟದಂತೆ ಎಣ್ಣೆ ಹಚ್ಚಿಕೊಳ್ಳುವಂತೆ ಬದುಕಿನ ಎಲ್ಲ ಸಂಬಂಧಗಳ ನಡುವೆ ಇದ್ದುಕೊಂಡೇ ಅವುಗಳಿಂದ ಮುಕ್ತರಾಗುವ ಮಾರ್ಗವನ್ನ ಅರಿಯಬೇಕು ಎಂದು ಜೀವನ ತತ್ವವನ್ನು ಸರಳವಾಗಿ ವಿವರಿಸಿದರು. ಕುಟುಂಬ ಉಳಿಬೇಕು ಅಂತ ಕುಟುಂಬವೇ ಇಲ್ಲದ್ರೆ ಸಮಾಜ ಇಲ್ಲಿ ಉಳಿತದೆ. ಸಮಾಜದ ಒಂದು ಸೂಕ್ಷ್ಮ ಸಣ್ಣ ಘಟಕ ಯಾವುದು ಅಂದ್ರೆ ಕುಟುಂಬ. ಅದು ಸಮಾಜವೇ. ಇದು ಗಟ್ಟಿ ಆಗ್ತಾ ಹೋಗಬೇಕು ಅಂತಾದ್ರೆ ಅದರಿಂದ ಏನು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಉಂಟು ಇಲ್ಲ ಅಂತ. ಇದರ ಜೊತೆಗೆ ಸಂಬಂಧಗಳಿಂದ ಸಂತೋಷ ಉಂಟಾಗ್ತದೆ ಅನ್ನೋದು ಎಷ್ಟು ಸತ್ಯವೋ ದುಃಖ ಉಂಟಾಗ್ತದೆ ಅನ್ನೋದು ಅಷ್ಟೇ ಸತ್ಯ. ಈ ಸುಖ ದುಃಖಗಳ ಮಧ್ಯದಲ್ಲಿ ಬದುಕಬೇಕಾದಾಗ ಸಂಬಂಧ ಎಷ್ಟು ಬೇಕು ಎಷ್ಟು ಬೇಡ, ಯಾವುದ್ರ ಜೊತೆ ಬೆಸೆಯಬೇಕು. ನಮಗೆ ಆಧುನಿಕ ಜೀವನ ವಿಧಾನ ಬದಲಾದದ್ದಂತೂ ಸತ್ಯ. ಆ ಬದಲಾವಣೆಯನ್ನು ತೀವ್ರತರವಾದ ಗತಿಯಲ್ಲಿ ಹೋದದ್ದು ಸತ್ಯ. ಅದು ಎಷ್ಟು ತೀವ್ರತರವಾಗಿ ಹೋಗ್ತಾ ಇದೆ ಅಂತಂದ್ರೆ ಕುಟುಂಬಗಳೆಲ್ಲ ಛಿದ್ರವಾದದ್ದು ಕಾಣ್ತದೆ. ಅದಕ್ಕೆ ಒಂದು ಅರ್ಥ ಇರಬೇಕು. ಒಂದು ಲೋಕ ಸಂಬಂಧವಾದದ್ದು ದೃಢವಾಗಿ ಇರಬೇಕು, ಬಾಂಧವ್ಯ ಇಲ್ಲ. ಪರಕ್ಕಾದ್ರೂ ಬಾಂಧವ್ಯ ಇರಬೇಕು. ಅದು ಭಗವಂತನ ಚಿಂತನೆ ಮಾಡುವುದು. ನಮಗೆ ಈಗ ಅಲ್ಲೆಲ್ಲರೂ ಒಂದೊಂದು ಸಲ ಅನ್ನಿಸ್ತದೆ ಅಷ್ಟೇ, ನಮ್ಮ ಬಂಧು ಅಂತ. ಯಾರು ಇಲ್ಲದೆ ಹೋದಾಗ ನೀನೇ, ಯಾರು ಇಲ್ಲದೆ ಹೋದಾಗ ನೀನೇ. ಇದಕ್ಕೆ ಎಷ್ಟು ಬೆಲೆ ಹೇಳಿ. ಯಾರಿದ್ದಾರೋ ಇಲ್ಲವೋ ಗೊತ್ತಿಲ್ಲ, ನೀನಿದ್ದೀಯಲ್ಲ ಅವನಿಗೆ ಎಷ್ಟು ದೊಡ್ಡ ಭರವಸೆ. ಇದು ವೇದಾಂತದ ದಾರಿ, ಸುಳ್ಳೆಲ್ಲ ಅಲ್ಲ. ಇದು ಬೆಸಿಬೇಕು ಅಂತ ಹೇಳ್ತಾರೆ ಅಂತಾದ್ರೆ ಇದರ ಅರ್ಥ ಏನಿರಬಹುದು, ಒಳಹೂರಣ ಏನಿರಬಹುದು. ಇಂತಹ ಬಂಧುತ್ವದಿಂದ ನಾವು ದೂರವಾಗ್ತಾ ಇದ್ದೇವೆಯೇ, ಆಗಬೇಕೇ? ಎರಡು ಪ್ರಶ್ನೆ ಉಂಟಿಲ್ಲಿ. ಆಗುತ್ತಿದ್ದೇವೆ ಅನ್ನುವರ ದುಃಖ ಒಂದು ಕಡೆಗಾದ್ರೆ, ಆದ್ರೆ ಸಾಕು ಅನ್ನುವರ ಸ್ಥಿತಿಯು ಉಂಟಿಲ್ಲಿ. ಯಾಕೆಂದ್ರೆ ಜೀವನ ಅಂತಂದ್ರೆ ಅದು ಇಹ ಮತ್ತು ಪರ ಎಂಬ ಚಿಂತನೆಗಳಿಂದ ಕೂಡಿದ್ದದು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಚಿಂತಕ ಜಯದೇವ ಬೆಳಗಂಡಿ ಅವರ ಸಮಾಜಮುಖಿ ಚಿಂತನೆಗಳನ್ನು ಒಳಗೊಂಡ ಬಾಂಧವ್ಯದ ಬಗೆಗೆ ಎಂಬ ಧ್ವನಿ ಮುದ್ರಿಕೆಯನ್ನು ಲೋಕಾರ್ಪಣೆ ಮಾಡಲಾಯಿತು. ಖ್ಯಾತ ಉದ್ಯಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮುರಳೀಧರ ಪ್ರಭು ಧ್ವನಿ ಮುದ್ರಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿ, ಇಂತಹ ವೈಚಾರಿಕ ಕಾರ್ಯಕ್ರಮಗಳನ್ನು ಸತ್ವಾಧಾರ ಫೌಂಡೇಶನ್ ಆಯೋಜಿಸುತ್ತಿರುವುದು ಅತ್ಯಂತ ಅರ್ಥಪೂರ್ಣ ಹೆಜ್ಜೆ ಎಂದರು. ಬಾಂಧವ್ಯ ಕಳಚಲು ಹಿರಿಯರ ತಪ್ಪೆ ಹೆಚ್ಚು ಅಥವಾ ಕಿರಿಯರ ತಪ್ಪೆ ಹೆಚ್ಚು ಎನ್ನುವ ಚರ್ಚೆಗಿಂತ ಎಲ್ಲರೂ ಒಂದಾಗಿ ಪರಿಹಾರ ಕಂಡುಕೊಳ್ಳುವ ಚಿಂತನೆ ಅಗತ್ಯ ಎಂದು ಅವರು ಅಭಿಪ್ರಾಯಪಟ್ಟರು. ತಾಂತ್ರಿಕತೆ ಕುಟುಂಬಗಳನ್ನು ದೂರ ಮಾಡಿದೆ ಎಂಬ ಅಭಿಪ್ರಾಯಕ್ಕೆ ಭಿನ್ನ ದೃಷ್ಟಿಕೋನ ನೀಡಿದ ಅವರು, ಸಾಮಾಜಿಕ ಜಾಲತಾಣಗಳು ಕುಟುಂಬಗಳನ್ನು ಒಂದು ಮಾಡುವ ಕೆಲಸವನ್ನ ಮಾಡಿವೆ. ಒಳಿತು ಕೆಡಕು ಎಲ್ಲದರಲ್ಲೂ ಇರುತ್ತದೆ. ನಾವು ಒಳಿತನ್ನ ಆಯ್ಕೆ ಮಾಡಿಕೊಳ್ಳಬೇಕು ಎಂದರು. ಸಮಾಜದಲ್ಲಿ ಕುಟುಂಬದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಘಟನೆ ಆದ್ರೆ ನೀವು 2 ನಿಮಿಷದಲ್ಲಿ ಗೊತ್ತಾಗುತ್ತೆ. ನಮ್ಮ ಚಿಕ್ಕಪ್ಪನ 80 ವರ್ಷ ಆಗೋಯ್ತು ಅವನಿಗೆ ಅಂತ ಹೇಳಿ ನಮ್ಗೆ ಗೊತ್ತೇ ಆಗುದಿಲ್ಲ. ಯಾರೋ ಹುಡುಗರಿಗೆ ಹಾಕಿ ಅವನಿಗೆ 80 ವರ್ಷ ಆಯ್ತು ಅಂತ ಹೇಳಿ ಹಾಕ್ಬಿಡ್ತಾರೆ. ಬಹಳ ಖುಷಿ ಆಗುತ್ತೆ. ನಾವು ವಿಶ್ ಮಾಡ್ತೀವಿ ಅವನಿಗೆ. ಇದರ ಕಾಲದಲ್ಲೆಲ್ಲ ಇರಬೇಕಿತ್ತು. ನಾವೆಲ್ಲ
ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸುರೇಶ್ ಭಟ್, ವಸಂತರಾವ್, ಎಸ್ ಹೆಗಡೆ, ಸಿಎ ವಿನಾಯಕ್ ಹೆಗಡೆ, ಗುರುರಾಜ್ ಶೆಟ್ಟಿ, ರಮೇಶ್ ಪ್ರಭು, ಉಷಾ ಕುಂಬೇಶ್ವರ ಸೇರಿದಂತೆ ಹಲವು ಗಣ್ಯರು ಬಾಂಧವ್ಯ ಜೀವನಾನುಭವ ಹಾಗೂ ಮೌಲ್ಯಾಧಾರಿತ ಬದುಕಿನ ಕುರಿತು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಚಿಂತಕ ಜಯದೇವ ಬೆಳಗಂಡಿ ಮಾತನಾಡಿ, ಈ ಧ್ವನಿ ಮುದ್ರಿಕೆ ಯಾವೊಬ್ಬ ವ್ಯಕ್ತಿಯ ವೈಯಕ್ತಿಕ ಕಥೆಯಲ್ಲ, ನಮ್ಮೊಳಗೆ ಮೂಡಿದ ಕೆಲವು ಭಾವನೆಗಳು ಮತ್ತು ಬದುಕಿನ ಅನುಭವಗಳನ್ನು ಒಂದೆಡೆ ಸೇರಿಸಿ ಸಮಾಜಕ್ಕೆ ತಲುಪಿಸುವ ಪ್ರಯತ್ನ ಇದಾಗಿದೆ ಎಂದು ಹೇಳಿದರು. ಸತ್ವಧಾರ ಬಳಗದವರು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಇದನ್ನು ಬಿಡುಗಡೆಗೊಳಿಸಿರುವುದು ಸಂತಸ ತಂದಿದೆ ಎಂದರು. ಈ ಆತ್ಮೀಯ ಒಡನಾಟ ಸದಾ ಮುಂದುವರಿಬೇಕು ಹೇಳುವಂಥ ಆಶೆ ಎಲ್ಲರ ಮನದಲ್ಲಿದೆ. ನಾನು ಆ ಚಿಂತನದಲ್ಲಿ ಹೇಳಿದಂತೆ ಇದು ಯಾರನ್ನೋ ಒಂದು ನೋಡಿ ಉದ್ದೇಶಿಸಿ ಪರ್ಟಿಕ್ಯುಲರ್ ವ್ಯಕ್ತಿ ಬಗ್ಗೆ ಹೇಳಿದ್ದಲ್ಲ, ಯಾವುದೋ ಒಂದು ಕುಟುಂಬದ ಬಗ್ಗೆ ಹೇಳಿದ್ದಲ್ಲ, ಅಥವಾ ಹೀಗೆ ಜನಸಾಮಾನ್ಯವಾಗಿ ಇದೆ ಹೀಗೆ ಆಗಬಾರ್ದು ಹೇಳುವಂಥ ಆಶಯ ಹೊತ್ತು ಮಾಡಿದಂಥದ್ದು. ಇದನ್ನು ದಯವಿಟ್ಟು ನೀವು ಮನೆಯಲ್ಲಿ ನೀವು ಮತ್ತೊಮ್ಮೆ ನೀವೇ ಕಣ್ಣು ಮುಚ್ಚಿಕೊಂಡು ಆಲಿಸಿ ಕೇಳಬೇಕು. ಆ ದಿಸೆಯಲ್ಲಿ ಆಲಿಸಿ ಕೇಳಿದ ಉದ್ಯಮಿ ಮಂಜುನಾಥ ಭಟ್ಟ ಸುವರ್ಣಗದ್ದೆ ಮಾತನಾಡಿ, ಬಾಂಧವ್ಯ ಬೆಸೆಯಬೇಕು ಎಂದು ಕೃತ್ರಿಮತೆ ಸಲ್ಲ, ಸಹಜವಾಗಿ ಬದುಕಿನಲ್ಲಿ ನಮ್ಮವರನ್ನ ಉಳಿಸಿಕೊಳ್ಳುವ ಬಗ್ಗೆ ನಡೆದಿರುವ ಚಿಂತನೆ ಅರ್ಥಪೂರ್ಣ ಎಂದರು. ಖ್ಯಾತ ನಿರೂಪಕ ಹಾಗೂ ಶಿಕ್ಷಕ ರವೀಂದ್ರ ಭಟ್ಟಸೂರಿ ಮತ್ತು ಉಪನ್ಯಾಸಕ ಚಿದಾನಂದ ಭಂಡಾರಿ ಕಾರ್ಯಕ್ರಮವನ್ನು ಸಮನ್ವಯಗೊಳಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಅನುಭವದ ಅನುಸಂಧಾನದಲ್ಲಿ ಹಿರಿಯ ಕಿರಿಯರ ಮಾತುಕತೆ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿತು. ಸತ್ವಾಧಾರ ಫೌಂಡೇಶನ್ನ ಸಂಸ್ಥಾಪಕ ಗಣೇಶ್ ಜೋಶಿ ಸಂಕೊಳ್ಳಿ ಸರ್ವರನ್ನು ಸ್ವಾಗತಿಸಿ ಕಾರ್ಯಕ್ರಮದ ಆಶಯ ತೆರೆದಿಟ್ಟರು. ಈ ಕಾರ್ಯಕ್ರಮವು ಕೇವಲ ಒಂದು ಸಭೆಯಾಗದೆ ಸಮಾಜದಲ್ಲಿ ಸಂಬಂಧಗಳ ಮಹತ್ವ, ಮೌಲ್ಯಪೂರ್ಣ ಬದುಕಿನ ಅವಶ್ಯಕತೆ ಮತ್ತು ಚಿಂತನಾಶೀಲ ಮನೋಭಾವದ ಕುರಿತು ಹೊಸ ಬೆಳಕು ಚೆಲ್ಲಿದ ವೈಚಾರಿಕ ವೇದಿಕೆಯಾಗಿ ಮೂಡಿಬಂದಿತು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.